ಚಂದ ಹಿಡಿಬೇಕಿಲ್ಲ ಕೈಯಾಗ. ನಮ್ಮ ಚೆನ್ನಮ್ಮ ಅಂತೂ ಶೇಂಗಾ ಹೊಡಿತೀನಿ ಅಂತ ಹೇಳ್ಕಿಸಿಂದ ಮರದಾಗ ಶೇಂಗಾ ತೊಳಕ್ಕೆ ಹೋಗಿ ಎಲ್ಲ ಶೇಂಗಾ ಪೂರ ಚೆಲ್ಲಿ ಬಿಟ್ಟಾಡ್ರಿ. ಯಾಕಂದ್ರೆ ಅದಕ್ಕೆ ಮರದಾಗ ಕೈ ಹಚ್ಚಿ ಒಂದು ಕೈಲಿ ಶೇಂಗಾ ಹಾಕೊಳಕ್ಕೆ ಹೋಗ್ಯಾಳ. ಆ ಒಂದು ಕೈಯಂದು ಶೇಂಗಾ ಅಂತೂ ಮರ ಅಂತೂ ಜರ್ದು ಬಿತ್ರಿ. ಹಾಗಾಗಿ ಒಟ್ಟು ಶೇಂಗಾ ಎಲ್ಲ ಚೆಲ್ಲೋದು ಬಳಿಲತ್ತಾಳ ಈಗ. ಒಯ್ಯತ್ತಂಗೆ ಕೈಲಿ ಹಾಕೋ. ಈಗ ಇದೊಂದು ಅಡುಗೆ ಮನೆ ಇಷ್ಟ ತೊಳ್ಕೊಂಡಿನ್ರಿ. ತೊಳ್ಕೊಂಡ ಒಂದಿಷ್ಟು ಒಲಿನೂ ತೊಳ್ಕೊಂಡೀನಿ. ಅಡುಗೆ ಮನೆ ಅಂತೂ ಈ ವಾರ ಜಾಸ್ತಿ ವಾರಗಳು ನೋಡೋದಂಗಿದ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಅಡುಗೆ ಮನೆ ಭಾಳನೇ ಸಣ್ಣದ. ಅದಕ್ಕಾಗಿ ಎಲ್ಲ ಎಣ್ಣೆ ಅದು ಚೆಲ್ಲಿ ಭಾಳ ಹೊಲಸಾಗಿಬಿಡ್ತದೆ. ಅದಕ್ಕಾಗಿ ಹೊಲಸೈತೆ ಅಂದ್ರೆ ಯಾವಾಗ ಭೀ ಒಂದು ಸ್ವಲ್ಪ ಒರೆಸ್ಬಿಡ್ತೀನಿ. ಮುತ್ತೆ ಅಂತೂ ಕುರಿಗಳಿಗೆ ಒಂದು ದಿವಸ ಕಾಳು ತಿನ್ಸತ್ತಾರ್ರಿ. ನಮ್ಮ ಚಿನ್ನು ಮರಿ ಅಂತೂ ಕಸ ಹೊಡ್ಲಿತ್ತಾಳ. ಇಲ್ಲಿ ಇವರಿಬ್ರು ಅಂತೂ ಹೋಮ್ವರ್ಕ್ ಮಾಡತ್ತಾರ್ರಿ. ಜಟ್ಟು ಒಬ್ಬ ಜಳಕ ಮಾಡತ್ತಾನ. ಎಲ್ಲರೂ ಆರಾಮಿದ್ರಿ. ನಾವು ಕೂಡ ಆರಾಮಿದ್ದೆ ನೋಡ್ರಿ. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ 7 ಆಗ್ಯದ್ರಿ. ಎಲ್ಲ ಕಸ ಬಂಡಿ ಎಲ್ಲ ಆಗ್ಯದ್ರಿ. ಇನ್ನೊಂದು ಕೊಲಿ ಕಸ ಉಳಿದಿತ್ತು. ನಮ್ಮ ಚೆನ್ನು ಅಂತೂ ಹೊಡ್ಲಿಕ್ಕೆ ಇವತ್ತು ಹೊಲಕ್ಕೆ ಹತ್ತಿ ಬಿಡ್ಸಕ್ಕೆ ಹೊಲತ್ತಿದ್ದಾರೆ. ಒಂದು 3-4 ಮಂದಿ ಹೆಣ್ಮಕ್ಳು ಹತ್ತಿ ಬಿಡಿಸೋರು. ನಾವು ಬೇಕಿ ಒಂದು 5 ಮಂದಿ ಆಯ್ತೇವ್ರಿ ಹೊಲತ್ತಿದ್ದೆವು. ಅಂದ್ರೆ ಇವತ್ತೊಂದು 2 ವಿಡಿಯೋದಾಗ ಐತ್ರಿ. ಒಂದು ಸ್ವಲ್ಪ ಹೊಲಕ್ಕೆ ಹತ್ತಿ ಬಿಡಿಸ್ಕೊ ಹೋಗಕ್ಕಲಾಗಂತೂ ಜಾಸ್ತಿ ವಿಡಿಯೋದಾಗಂತೂ ಮಾತಾಡೋದಾಗಿಲ್ಲ. ಯಾಕಂದ್ರೆ ಹೆಸ್ರು ಕಡೆ ಕೊಟ್ಟಿನಿ ಜಾಸ್ತಿ ಹೊಡಿಯೋಕ್ಕಂತೂ. ಅದಕ್ಕಾಗ ಇವತ್ತು ಒಂದು ಸ್ವಲ್ಪ ಹೊಡಿ ಚಿನ್ನ ಮರಿ ಬರ್ಬೇಡಿ. ಸಿಂಗ ಹೊಡಿ ಹಂಗೆ ಇಟ್ಕೊಂಡೇವ ನೀವೀಗ. ಅಪ್ಪು ಮನೆ ಬದ್ನಿಕಾಯಿ ಹರ್ಕೊಂಡು ಬದ್ನಿಕಾಯಿ ಮಾಡ್ಬೇಕ. ಆಯ್ತು ಬರ್ತಾರೆ ಅನ್ನಕ್ಕೆ ಇಟ್ಟೀನಿ. ಈ ಕಡೆ ಒಂದು ಚಾಕ್ ಇಟ್ಟೀನಿ. ಇನ್ನು ಈಗ ಬದ್ನಿಕಾಯಿ ತೊಗೊಂಡಲ್ರಿ. ಬದ್ನಿಕಾಯಿ ಅಂತೂ ಇದೊಂದು ಚಟ್ನಿ ಕುಟ್ಟಕ್ಕೆ ತೊಗೊಂಡಿನ್ರಿ. ಯಾಕಂದ್ರೆ ನಮ್ಮ ಮುತ್ತೆ ಅಂತೂ ಬದ್ನಿಕಾಯಿದು ಭರ್ತಾ ಅಂತೂ ಭಾಳ ಇದು ಮಾಡ್ತಾರೆ, ಉಣ್ತಾರೆ. ಅದಕ್ಕಾಗಿ ನಾವಂತೂ ಜಾಸ್ತಿ ಉಣಂಗಿಲ್ಲ ರೀ ಬದ್ನಿಕಾಯಿ ಭರ್ತಾ ಅಂತೂ. ಮುತ್ತೆನೇ ಜಾಸ್ತಿ ಉಣ್ತಾರೆ. ಅದಕ್ಕೆ ಇದೊಂದು ದಮ್ಮನ ಬದ್ನಿಕಾಯಿ ತೊಗೊಂಡಿದ್ದ. ದಿವಸ ಪಲ್ಯ ಮಾಡೋಕ್ಕೆ ಬದ್ನಿಕಾಯಿ ತೊಗೊಂಡಿದ್ರಿ. ಈಗ ಹೋಳ್ಕೋತೀನಿ. ಈಗ ಅನ್ನಕ್ಕೆ ಇಟ್ಟೀನಿ. ಒಂದು ಸ್ವಲ್ಪ ಒಲಿನೂ ಭಾಳ ದಗದಾಗ ಉರ್ಲಿತ್ತದ. ಬೆಂಕಿಗೆ ಹಾಕಿ ಸುಟ್ಟಿದ್ದು ಚಂದ ಆಗ್ತದೆ ಬದ್ನಿಕಾಯಿ ಅಂತೂ. ಬೆಂಕಿ ಅಂತೂ ಆಗಿಲ್ಲ. ಈಗ ಒಂದು ಸ್ವಲ್ಪ ಉರಿ ಮೇಲೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಬೇಕಂತ ಹೇಳ್ಕಿಸಿಂದ ಒಲೆ ಬದ್ನಿಕಾಯಿ ಅಂತೂ ಬದ್ನಿಕಾಯಿ ಒಲೆಗೆ ಹಾಕಕತ್ತೀನಿ ರೀ. ಈಗ ಬಕ್ಕಳು ಅಷ್ಟು ಬೆಂಕಿ ಇರ್ಬೇಕ್ರಿ. ಒಳಗೆ ಬೆಂಕಿಯಾಗ ಹಾಕಿ ಮ್ಯಾಲೆಲ್ಲ ಬೆಂಕಿ ಮುಚ್ಚಿಬಿಟ್ರಂತೂ ಭಾಳ ಚಂದ ಆಗ್ತದ. ವಾ
ಬದ್ನಿಕಾಯಿ ತೊಗೊಂಡಿನಲ್ರಿ. ಬದ್ನಿಕಾಯಿ ಪಲ್ಯ ಮಾಡ್ತೀನಿ. ಇದೊಂದು ಬದ್ನಿಕಾಯಿ ಅಂತ ಸುಡ್ಲಾತೀನಿ ರೀ. ಬದ್ನಿಕಾಯ್ದು ಭತ್ತ ಕೊಟ್ಬೇಕಲ್ಲ ತಿನ್ನೋದು. ಒಟ್ಟ ಬೆಂಕಿ ಅಂತೂ ಇನ್ನ ಈಗ ಹೊಲ್ಬಿಟ್ಟು ಮಾಡೀನಿ. ಬೆಂಕಿ ಅಂತೂ ಭಾಳ ಇಲ್ಲ, ಅದಕ್ಕಾಗಿ ಈಗ ಲೇಟ್ ಆತಂತೇಳಿ ಅದೇ ಉರಿ ಮೇಲೆ ಇಟ್ಟೆ ಸುಡ್ಲಿದ್ದೀನಿ ಬದ್ನಿಕಾಯಿಗಂತೂ. ಹಾಯ್ ಈಗ ಬದ್ನಿಕಾಯಿ ಅಂತ ಹೋಗಿ ಇಟ್ಕೊಂಡಿದ್ವಿ. ಒಂದ್ ಸ್ವಲ್ಪ ಇವಕ್ಕ ರೊಟ್ಟಿ ಮಾಡತಕ್ಕ ನೀರ್ ಹಾಕಿಡ್ತೀನಿ. ಯಾಕ ಒಂದ್ ಸ್ವಲ್ಪ ಕರಗಾಗ್ಯಾವ್ರಿ ಬದ್ನಿಕಾಯಿ ಹೋಳನ ಒಗರಿದ್ದಂಗ ಕಾಣ್ತಾವ. ಒಲಿ ಅಂತೂ ಖಾಲಿ ಒಲಿ ಇದ್ರಿ. ಅಷ್ಟೇ ಒಂದಿಷ್ಟು ರೊಟ್ಟಿ ಮಾಡ್ತೀನಿ ಈಗ. ನೀರು ಇಟ್ಕೊಳ್ತಿಂದು ಆಯ್ತು ತೊಡಿಗಿ ಬರ ಚೆನ್ನಾಗ. ಏನ್ ಮಾಡ್ತಾನೆ ಮಮ್ಮಿ? ಏನು ನಾನು ಒಂದ್ ಸ್ವಲ್ಪ ಬದ್ನಿಕಾಯಿ ಬರ್ದಾಗ ಕೊಡ್ತೀನಿ. ಇದು ಮಾಡ್ತೀನಿ, ಇದು ಬದ್ನಿಕಾಯಿ ಪಲ್ಯ ಮಾಡ್ಬೇಕಿನ ಅಡಿಗೆ. ಇದು ರೊಟ್ಟಿ ಮಾಡ್ಯ ಚೆನ್ನಾಗಿ ಮಾಡ್ತಾರೆ ನೋಡು. ನೀನು ರೊಟ್ಟಿ ಮಾಡ್ಲಕ್ಕ ಹೋಗಲ್ಲ? ನಿಮ್ಮ ಹೋದಳ ಇಲ್ಲ, ಹೇಳಿಲ್ಲ ನಮಗ. ಒಂದು ಸ್ವಲ್ಪ ವಿಡಿಯೋ ಬಂದು ಬದ್ನಿಕಾಯಿ ಅಂತ ಚಂದ ಸುಟ್ಟದ್ರಿ. ಇದಕ್ಕ ರೊಟ್ಟಿ ಮಾಡಿ ಚಟ್ನಿ ಕುಟ್ಬೇಕತ್ತಿಟ್ಟಿನಿ. ರೊಟ್ಟಿನ ಇವತ್ತ ಸ್ವಲ್ಪ ಭಾಳನೇ ಮಾಡ್ಬೇಕ್ರಿ. ಇದಿಷ್ಟು ಬಡ್ದ ಇನ್ನೊಂದು ಒಬ್ಬಿ ಮಾಡ್ಬೇಕನ. ನಾ ಪಲ್ಯ ಅಂತೂ ಏನು ಮಾಡಿಲ್ರಿ. ನಾ ಬರ್ತಾ ಕೊಡ್ಬೇಕು. ನಾ ಬದ್ನಿಕಾಯಿ ಪಲ್ಯ ಎಷ್ಟು ಮಾಡೋದಲ್ರಿ. ಇಷ್ಟು ಇದಿಟ್ಟು ರೊಟ್ಟಿ ಮಾಡಿನಿ ಮಾಡ್ಬೇಕಂತ ಹೇಳ್ಕೇಸಿಂದು ನಾ ಪಲ್ಯ ಮಾಡಿಲ್ಲ ನಾನು. ಈಗ ಟೈಮ್ ಬಿ 7:30 ಈಗದ್ರಿ. ಇಷ್ಟು ರೊಟ್ಟಿ ಆಗೋದ್ರಾಗ 8 ಆಗಿಬಿಡ್ತದ. ಬದ್ನಿಕಾಯಿ ಅಂತೂ ಫುಲ್ ಪೂರಾ ಮೇಲಿಂದೆಲ್ಲ ಸಪ್ಪೆಲ್ಲ ಸುಟ್ಟು ಬಿಟ್ಟಾವ್ರಿ. ಬೆಂಕಿ ಹಾಕಿ ಸುಟ್ಟಿದ್ದಿಲ್ಲ ಅಂದ್ರೆ ಒಂದು ಸ್ವಲ್ಪ ಉರಿ ಮೇಲೆ ಸುಟ್ಟಿದ್ದ. ಶೇಂಗಾದ ಕಾಳು ಅಂತೂ ಹಾಕಂಗಿಲ್ಲ ರೀ, ಅಂದ್ರೆ ಗಂಗಾದಾಗಿದ್ದು. ಇದಿಷ್ಟು ಬದ್ನಿಕಾಯಿ ಚಟ್ನಿ ಕೊಡ್ತೀನಿ ರೀ. ನಾ
ಬದ್ನಿಕಾಯಿ ಭರ್ತಾ ಕೊಡ್ತೀನಿ. ಒಂದಿಷ್ಟು ಗಟ್ಟಿಯಾಗಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಗಟ್ಟಿಯಾಗಿ ಬದ್ನಿಕಾಯಿ ಪಲ್ಯ ಭೀ ಮಾಡ್ಬೇಕಲ್ಲತ್ತೀನಿ. ಯಾಕೆ ಹೇಳು? ಸುಮ್ಮನೆ ಹೇಳ್ತಾನೆ ಬಾರಿ ಮಾಡಿ ಕೇಳ್ತೀರಿ ನೀವು. ಬದ್ನಿಕಾಯಿ ಪಲ್ಯ ಅಂತೂ ಖಾನೆ ಹೊಡ್ಕೊಂಡೇನ್ರಿ. ನಾ ಸ್ವಲ್ಪ ಭರ್ತಾ ಕುಟ್ಟಬೇಕು. ಏನು ಹಚ್ಚಲತ್ತವ? ಅಲ್ಲೇ ನೋಡಿ ಒಳಗೆ ಕಟ್ತೀನಿ. ಈಗ ಬದ್ನಿಕಾಯಿ ಚಟ್ನಿ ಬರ್ತಾ ಅಂತೂ ಬದ್ನಿಕಾಯಿ ಬರ್ತಾ ಕೊಟ್ಟೈತೇನ್ರಿ. ಈಗ ಬದ್ನಿಕಾಯಿ ಪಲ್ಯ ಅಂತೂ ಮಾಡೀನಿ ಇವತ್ತ. ಬದ್ನಿಕಾಯ್ದೆ ಎಲ್ಲ ಪಲ್ಯ ಭೀ ಬದ್ನಿಕಾಯ್ದೆ ಮತ್ತು ಬರ್ತಾ ಭೀ ಬದ್ನಿಕಾಯ್ದೆ ಕೊಟ್ಟೀನಿ. ಮುಚ್ಚಾಣ ಇಲ್ಲಿ ಅದ ನೋಡಿ ಹಾಕಲ್ಲಿ. ಏನು ಎದ್ರದು? ಯಾಕೆ ಒಂದೇದ ಇನ್ನೊಂದಿಲ್ಲ? ತಾರೋ ಪಟ್ಟು ಪಟ್ನೆ ಏನ್ ಜಿಟ್ಟು ನೀನೇ ಮೂದಿಡೋತಿಲ್ಲ ಅದಕ್ಕೆ ಮುರ್ದಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ಖಾರ ಕಮ್ಮಿದ್ರೆ ಒಂದು ಸ್ವಲ್ಪ ಖಾರ ಹಾಕ್ತೀನಿ.
ಹೆಸರು ಪಲ್ಯ ಸಾಕು. ಮುತ್ತೆ ಉಣ್ತಾನೆ ಬಾತ ಮುತ್ತೆ ಹೋದ್ರು ನನಗೆ ಆಯ್ತು ಇಟ್ಕೊಳ್ಳೋದು ಚೆನ್ನಮ್ಮ ಒಂದು ಸ್ವಲ್ಪ ವಿಡಿಯೋ ಬಂದ ಈಗ ನೋಡ್ರಿ ಎಲ್ಲ ಅಡುಗೆ ಅಂತೂ ಆಗ್ಯದ. ಇವತ್ತಂತೂ ಊಟಕ್ಕೆ ಬದ್ನಿಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಭರ್ತಾ ಕೊಟ್ಟೀನಿ. ದಮ್ಮನ ಬದ್ನಿಕಾಯ್ದು ಒಲ್ಯಾಗ ಬೆಂಕಿ ಮೇಲೆ ಸುಟ್ಟು ಭರ್ತಾ ಕೊಟ್ಟೀನಿ. ಇಷ್ಟು ಬಿಳಿ ರೊಟ್ಟಿ ಇವತ್ತು ಇಷ್ಟೇ ರೀ ಊಟಕ್ಕಂತೂ. ತೊಗೊಳತ್ತೀನಿ ರೀ. ಒಂದು ಸ್ವಲ್ಪ ಭರ್ತಾ ಒಂದು ಪ್ಲೇಟ್ದಾಗ ಒಂದು ಡಬ್ಬದಾಗ ಹಾಕ್ಕೊಂಡು ಇಟ್ಕೊಂಡೀನಿ. ಇದು ಒಂದು 4 ಡಬ್ಬ ಆದ್ಮೇಲೆ ಒಂದಿಷ್ಟು ಹಾಲು ಅವರಿ, ಅದಕ್ಕಾಗಿ ಇವತ್ತು ಗಟ್ಟಿ ಪಲ್ಯ ಭಾಳ ಮಾಡಿದ್ದ. ಈಗ ಹೊಂಟಿದ್ದೇವೆ ಹೊಲಕ್ಕಂತೂ. ಈಗ ಟೈಮ್ ಅಂತೂ ನೋಡ್ರಿ 6 ಆಗ್ಯದ. ಈಗ ಕೆಲಸ ಬಿಟ್ಟೆವು. ಈಗ ಹೊಲ್ದಂತೂ ಮೆಟ್ಗೆ ಕಡೆ ಹೊಂಟಿದ್ದೇವ್ರಿ. ಬ್ಯಾರಲ್ ಅದ ಅಲ್ಲಿ ಒಂದು ಸ್ವಲ್ಪ ಕೆಕ್ಕಲ್ ಮರಿದು ಎಲ್ಲ ತಗೊಂಡು ಒಂದು ಸ್ವಲ್ಪ ನಡ್ಕೋತಾ ನಡೆದಿದ್ದೇವ್ರಿ. ಯಾಕಂದ್ರೆ ಒಂದು ಸ್ವಲ್ಪ ಹಳದ ಹಾದಿ ಅದ ರೀ ರೋಡಿಗೆ ಹೋಗೋ ತನಕ. ಅಂತೂ ಗಾಡಿ ಮೇಲಂತೂ ಒಬ್ಬರಿಗೆ ಬರ್ತದೆ, ಇಬ್ಬಿಬ್ಬರು ಗಾಡಿ ಮೇಲಂತೂ ಬರಂಗಿಲ್ಲ ರೋಡಿಗೆ ಬರತ್ತಕ. ಹಂಗಾಗಿ ರೋಡಿನ ತನಕ ನಡ್ಕೋತ ಹೊಂಟಿದ್ದೇವ್ರಿ. ಅವರು ತೊಗೊಂಡು ಬಂದರು. ಈಗ ಗಾಡಿ ರೋಡಿಗೆ ತಂದು ನಿಂದಿಸ್ಯಾರ. ಯಾಕಂದ್ರೆ ಗಾಡಿ ಭಾಳ ಕಚ್ಚಾ ಭಾಳ ಅದ ರೀ. ಹಾಗಾಗಿ ಇದಿಷ್ಟು ಹೊಲ ಒಂದೆರಡು ಹೊಲ ದಾಟ ತನಕ ನಡ್ಕೋತ ಬರಬೇಕು. ಒಂದೆರಡೇ ಹೊಲ ದೂರದ ರೀ. ಹೊಂಟೇವು ನೋಡ್ರಿ ಮನೆಗಂತೂ. ಈಗ ಹೋಗ್ತೇವೆ.